ಗಾಯ್ಸ್, ಮಳೆ ಬರ್ತಿದೆ ಮತ್ತೆ ಜೋರಾಗಿ. ಇವಾಗ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಕೂತಿದ್ದೀವಿ ಇಲ್ಲೇ ಯಾವುದೋ ಬಸ್ ಸ್ಟ್ಯಾಂಡಲ್ಲಿ. ನಮಗಿಲ್ಲಿ ಮೇಲಿಂದ ಕೆಳಗಡೆಗೆ ಎ ಸಿ ಹೋಯ್ತಾ ಇದೆ. ಇದ್ರ ಮೇಲೆ ನಿಂಬೆ ನಿಂತ್ಕೊಂಡು ನನ್ನೊಳಗೊಳಗೆ ಒಲವಿನ ಯೋಗ ತುದಿಗಾಲಲಿ. ಸೊ ನಮಸ್ಕಾರ ಕನ್ನಡಿಗರಿಗೆ, ಈ ನಿಮ್ಮ ಪ್ರೀತಿಯ JR ಕನ್ನಡಿಗ ಕಡೆಯಿಂದ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಗೈಸ್ ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ ಅವ್ರ ಅಣ್ಣ ಸಂಜಯ್ ಅಂತ ತೋರಿಸ್ತೀನಿ ನೋಡಿ, ಇವರೇ. ಹಾಯ್. ಇವತ್ತು ಇವ್ರ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ವಿಷಯ ಅಂದರೆ, ಇವತ್ತು ಮಂಚನಬೆಲೆ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಆಫ್ಟರ್ 2 years ಗೈಸ್ ಫಿಶ್ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಲಿಟ್ರಲಿ 2 years ಅಲ್ಲಿ ಹೋಗಿದ್ದೀವಿ, ಬಟ್ ಫಿಶ್ಶೇ ತಿಂದಿರಲಿಲ್ಲ. ಸೊ ಇವಾಗ ಮಳೆಗಾಲ ಆಗಿರೋದ್ರಿಂದ ನಾವು ಫಿಶ್ ತಿನ್ನೋಣ ಅಂತ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹೋಗೋಣ ಅಂದರು. ಸೊ ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿರುತ್ತೆ ವಾತಾವರಣ ಮತ್ತು ಟೇಸ್ಟ್ ಹೇಗಿರುತ್ತೆ. ಮಳೆ ಬೇರೆ ಬಂದಿದೆ ಜೋರಾಗಿ. ಸೊ ಈ ಚಳಿಗೆ ಫಿಶ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗಾಯ್ಸ್. ಮಳೆ ಬರ್ತೈತೆ, ಆದರೂ ನಾವು ಹೋಗ್ತಾ ಇದ್ದೀವಿ ಫಿಶ್ ತಿನ್ನಕ್ಕೆ. ಮಳೆ ನೋಡಿ ಗಾಯ್ಸ್, ನೀನೇ ಮೊದಲ ಹುಡುಗಿಯು, ನೀನೇ ಕೊನೆಯ ಸನಿಹವು ನೀನೇ. ಗಾಯ್ಸ್, ಸಕಲೇಶ್ಪುರ ಚಿಕ್ಕಮಂಗ್ಳೂರಲ್ಲ ನೋಡಿ, ಇಲ್ಲೇ ಮಂಚನಬೆಲೆ ಡ್ಯಾಮ್ಗೆ ಹೋಗ್ತಿದ್ದೀವಿ. ಫುಲ್ಲು ಮಳೆ. ಸಂಜೆ 4:15 ಆಗೈತೆ ಗಾಯ್ಸ್. ಮಳೆ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಟೈಮ್ 5:15 ಆಗಿದೆ. ನೋಡೋಣ ಬನ್ನಿ ಗಾಯ್ಸ್. ಏನು ಹೇಳಿ, ರಾಯಲ್ ಎನ್ಫೀಲ್ಡ್ ನೋಡಿ, ಇಲ್ಲೇ ನಿಂತಿದ್ವಿ ಇಷ್ಟೊತ್ತು. ವೆದರ್ ನೋಡಿ ಗೈಸ್, ಆ ಕಡೆ ಫುಲ್. ಮತ್ತೆ ಜೋರಾಗ್ತಿದೆ ಗೈಸ್. ಏನು ಮಾಡೋದಂತ ಗೊತ್ತಾಗಲ್ಲ. ಇನ್ನು ಹೋಗೋ ದಿನನೇ ಹಿಂಗೆ ಆಗ್ಬಿಟ್ಟಿದೆ. ಮಳೆ ಮಳೆ ಮಳೆ. ಇಲ್ಲಿ ನೋಡಿ, ಇದು ಯಾವುದೋ ಪಕ್ಷಿ ಕಳೆದೋಗಿದೆಯಂತೆ. ತುಂಬ ಕಾಸ್ಟ್ಲಿ ಬರ್ಡ್ ಗೈಸ್ ಇದು. ಗಾಯ್ಸ್, ಮಳೆ ಬರ್ತಿದೆ ಮತ್ತೆ ಜೋರಾಗಿ. ಇವಾಗ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಕೂತಿದ್ದೀವಿ ಇಲ್ಲೇ ಯಾವುದೋ ಬಸ್ ಸ್ಟ್ಯಾಂಡಲ್ಲಿ. ನೋಡಿ, ಮಳೆ ಜೋರಾಯಿತು ಗೈಸ್. ಏನೇನು ನಮ್ಮ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ಇಲ್ಲೇ ನಿಂತಿದ್ವಿ. ಮಳೆ ಚಳಿ ಬೇರೆ ಇದೆ ಗೈಸ್. ಇವತ್ತು ಹಿಂಗಾಗಬೇಕಿತ್ತು ನೋಡಿ ನಮ್ಮ ಪರಿಸ್ಥಿತಿ. ಆದರೂ ಬಿಡಲ್ಲ, ಹೋಗ್ತಿದ್ವಿ. ಪ್ರೀತಿಯ ಊರ ನಾಯಕಿಯೇ, ಮುತ್ತಿನ ತೇರ ದೇವತೆ, ನನ್ನ ಉಸಿರಿನಲಿ ನಿನ್ನ. ವ್ಯೂ ನೋಡಿ ಗಾಯ್ಸ್, ವ್ಯೂ. ಅಯ್ಯೋ, ಇಲ್ಲೇ ಚಿಕ್ಕಮಂಗ್ಳೂರು ನೋಡ್ತಾ ಇದ್ದೀವಿ. ನಮಗಿಲ್ಲಿ ಮೇಲಿಂದ ಕೆಳಗಡೆಗೆ ಎ ಸಿ ಹೋಯ್ತಾ ಇದೆ. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ ಗಾಯ್ಸ್. ಸಪೋರ್ಟ್ ಮಾಡಿ. ಇನ್ಮೇಲೆ ವ್ಲಾಗ್ ಬರ್ತಾನೆ ಇರುತ್ತೆ. ರೈಟ್ ಇನ್ನ JR ಕನ್ನಡಿಗ ಚಾನೆಲ್ನ ಮತ್ತು ಸಂಜಯ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಬೆಳೆಸಿ, ನಮ್ಮದು ಬೆಳೆಸಿ. ಇನ್ನೊಂದು ಸರ್ಪ್ರೈಸ್ ವ್ಲಾಗ್ ಮುಂದೆ ಬರುತ್ತೆ, ಅದು ತೋರಿಸ್ತೀನಿ ನಿಮಗೆ. ಒಂದು ಟ್ರಿಪ್ ಹೋಗ್ತಾ ಇದ್ದೀನಿ ನೋಡಿ ಗಾಯ್ಸ್. ಇಲ್ಲ ಇರಿ ಹೇಳ್ತೀನಿ. ಎಲ್ಲಿ ಹೋಗೋಣ? ಅಲ್ಲಿ ರೈಟ್ ಸೈಡ್ ಹೋಗೋಣ. ಅಲ್ಲಿಗೆ ಹೇಳ್ತೀನಿ ನಡಿ. ವೆದರ್ ನೋಡಿ ಗಾಯ್ಸ್. ಹಾಂ, ಅಲ್ಲೇ
ಆ ಬೈಕ್ ಅವ್ನು ಹೋಗ್ತಿದ್ರಲ್ಲ ಎಂಟ್ರಿಯಲ್ಲಿ ಇರ್ತದೆ ಅದು. ಅದು ಅಲ್ಲಿ ಅವರು ಎಣ್ಣೆ ಹೊಡಿತಾರಲ್ಲ ಅವ್ರು ಕುತ್ಕೊಂಡು ತಿನ್ನೋದು, ಇಲ್ಲಿ ಫಿಶ್ ಇಸ್ಕೊಂಡು. ಬೈಕ್ ಹೋಯ್ತಿದ್ವಲ್ಲ ಅಲ್ಲಿ, ಹಾಂ, ಅಲ್ಲಿ ಎಂಟ್ರಿ ಎಲ್ಲಿಂದ ಎಂಟ್ರಿ ಅಲ್ಲೇ ಐತಿ ನಡಿ. ಚಳಿ ತಡೆಯೋಕ್ಕಾಗಲ್ಲ ಗೈಸ್, ಅದೊಂದು ವೀಕ್ನೆಸ್ ನಂದು. ಜಾಕೆಟ್ ಇತ್ತು, ಮನೇಲೇ ಬಿಟ್ಟು ಬಂದ್ಬಿಟ್ಟು ನನಗದೇ ಬೇಜಾರಾಗ್ತದೆ. ನೋಡಿ ಫುಲ್ ಕೆಸರು ಗೈಸ್. ಆಫ್ ರೋಡು. ಬರೋರು ವೆದರ್ ನೋಡ್ಕೊ ಬನ್ನಿ, ಇಲ್ಲ ರೈನ್ ಕೋಟ್ ತಗೊಬನ್ನಿ, ಮುಂದೆ ಹೋಗೋಣ ನಡೀರಿ. ಇಲ್ಲ ಆ ಕಡೆ ಎಲ್ಲಾದ್ರೂ ಹೋಗೋಣ. ಇಲ್ಲಿ ಹೋದ್ಸತಿ ತಿಂದಿದ್ದು ನಾನು ಇಲ್ಲೇ ಏನು ಮಾಡೋಣ, ಟ್ರೈ ಮಾಡೋಣ. ಅಲ್ಲಿ ಹೋಗೋಣ, ಜನ ಕಡಿಮೆ ಇರೋ ಕಡೆ ಹೋಗೋಣ. ಅಲ್ಲಿ ತಾರ ಹತ್ರ ಆಗ್ಬಿಡಿಲ್ಲ ಅಂದರೆ ನೋಡಿ ಗೈಸ್. ನೋಡ್ರಿ ಅಲ್ಲೇ ಹೋಗೋಣ. ನಡೀರಿ ಇಲ್ಲೇ ಎಷ್ಟಾದಿಲ್ಲ ಗಾಡಿ ಇಲ್ಲಿಗೆ ಹಾಕಿ. ಬಂದಿದ್ದೀವಿ ಗೈಸ್, ನೋಡಿಯಪ್ಪ ನೀನು ಬಂದಿದ್ದೀನಿ ಅನ್ನಿಸ್ತಾ. ನೋಡಿ ಫುಲ್ ಕೆಸರು ಗೈಸ್, ಫುಲ್ಲು ಕೆಸರು. ನೋಡಿ ಇಲ್ಲೇ ಬಿಸಿ ಬಿಸಿ ಮೀನು, ಫುಲ್ ಕೆಸರು, ಹೊಟ್ಟೆ ಫುಲ್ ಒದ್ದೆ ಆಗ್ಬಿಟ್ಟಿದ್ದೀನಿ ಗೈಸ್. ಮೀನು ಇದೆಯಾ ಅಣ್ಣ? ಚಳಿ ಬನ್ನಿ. ನೋಡಿ ಗೈಸ್, ಬಿಸಿ ಬಿಸಿ ಮೀನು ಹಾಕ್ತವ್ರಣ್ಣ. ಚಳಿಗೆ ಈ ವೆದರ್ಗೆ ಫಿಶ್ ಬೆಸ್ಟ್. ಬೆಚ್ಚಗಾಗುತ್ತೆ. ಊರು ನೆನಪಾಗ್ತಿದೆ ನನಗಂತೂ. ಊರಿಗೆ ಹೋಗ್ಬೇಕು ಇವಾಗ, ನೆಕ್ಸ್ಟ್ ತಿಂಗಳು ಹೋಗ್ತೀನಿ ಗೈಸ್, ಊರಿಗೆ ಹೋಗ್ಲೇಬೇಕು. ಹೇಗಿದೆ ವೆದರು? ಫುಲ್ ಚಿಲ್ಲಾಗೈತೆ. ಮಂಗಳೂರು, ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಇಲ್ಲೇ ನೋಡ್ತೀನಿ. ತೋರಿಸ್ತಾವ್ರೆ. ಇಲ್ಲಿ ನಮ್ಮ ಬೆಂಗಳೂರಲ್ಲೇ ನೋಡ್ಕೋಬೋದು, ಬಂದ್ಬಿಡಿ. ಹಾಂ, ಮನ್ಸಿನ ಬೆಲೆ ಡ್ಯಾಮ್ ಹತ್ರ ಬಂದ್ಬಿಟ್ರೆ ಅಷ್ಟೇ ಸಾಕು. ತಿನ್ಕೊಂಡು ಚಿಲ್ಲಾಗಿ, ಹಾಂ, ಸ್ವಲ್ಪ ಫುಲ್ಲಾಗಿ ಅಷ್ಟೇ. ಹೋಗ್ಬೋದು. ಫುಲ್ಲಾಗಿ ಥ್ರಿಲ್ ಮಾಡಿ ಅಷ್ಟೇ. ಫಿಶ್ ತಿನ್ಕೊಂಡು ತೋರಿಸ್ತೀನಿ ಗೈಸ್. ಜಿಲೇಬಿ ಒಂದೇ ಇದೆಯಂತೆ, ಸೊ ಅದೇ ನೋಡೋಣ ಅಂತ. ದೊಡ್ಡದು ಹಾಕಿ ಅಂడి. ಎರಡು ಸಾಕಾ? అంటే ಇನ್ನೊಂದಿದ್ರೆ ಹಾಕಿ ನೋಡಿ. ಒಂದು ಪಾರ್ಸಲ್ ಮಾಡಿಬಿಡಿ ಇದರಲ್ಲಿ, ದೊಡ್ಡದು ನೋಡಿ. ಮನೆಗೆ ತಗೊಂಡಿರ್ತೀನಿ ಮಮ್ಮಿಗೆ, ನಮ್ಮ ಅಮ್ಮಂಗೆ. ಅಲ್ಲೋಗಿ ಮತ್ತೆ ಓವನಲ್ಲಿ ಬಿಸಿ ಮಾಡ್ತೀನಿ. ನೋಡಿ ಗೈಸ್, ಇದೆ ಜಿಲೇಬಿ. ನೀವೊಂದು ಇನ್ನೊಂದೆರಡು ಹಾಕಿ ಪಾರ್ಸಲ್ ಮಾಡಿ. ಇದೆ ಜಿಲೇಬಿ ಗೈಸ್, 5. ಫಿಶ್ ಲವರ್ಸು ಇಲ್ಲಿ ಬರಲೇಬೇಕು. ಟೇಸ್ಟ್ ಮಾತ್ರ ಸಾಕಾಗಿರುತ್ತೆ. ಇಲ್ಲಿ ಬೆಂಕಿ ಉರಿತಿದೆ ಬೆಚ್ಚಗೆ ನೋಡಿ. ವೆದರ್ ಮಾತ್ರ ಅಲ್ಟಿಮೇಟ್ ಗೈಸ್. ವೆದರ್ಗೆ ಫಿಶ್ ನಾವು ಡ್ರಿಂಕ್ಸ್ ಮಾಡಲ್ಲ, ಡ್ರಿಂಕ್ಸ್ ಮಾಡೋರು ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಫಿಶ್ ತಿನ್ನಲೇಬೇಕು ಇವಾಗ ಅಷ್ಟೇ. ಇಂಥ ಟೈಮಲ್ಲೆಲ್ಲ ಡಯಟ್ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಒಂದಿನ ತಿನ್ನಿ ಏನಾಗಲ್ಲ. ಯಾಕಂದರೆ ಈ ಎಲ್ಲ ಟೈಮು ಈ ವೆದರ್ ಸಿಗಲ್ಲ. ವೆದರ್ ಇದ್ದಾಗ ತಿನ್ನಬೇಕು ಅಷ್ಟೇ. ಲೈಫ್ನ ಎಂಜಾಯ್ ಮಾಡಿ. ಗಾಯ್ಸ್, ಇಲ್ಲಿ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಸೊ ಇವಾಗ ಹಾಕ್ತಿದ್ದಾರೆ ಅಂಕಲ್ಲು. ಸ್ವಲ್ಪ ಖಾರ ಇರಲಿ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಮುಂಚೆ ತಿಂದಿದ್ದು ಗೈಸ್, ಆಫ್ಟರ್ 2 years, 2 very long years ತಿಂತಾ ಇದ್ದೀನಿ ಮತ್ತೆ ಇಲ್ಲಿ. ಫಿಶ್ ತಿಂದಿಲ್ಲ ಅಂತಲ್ಲ, ಮಂಚಿನ ಬೆಳೆ ಆಫ್ಟರ್ 2 years ತಿಂತಾ ಇದ್ದೀನಿ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ. ನೋಡಿ, ಇಲ್ಲೊಬ್ರು ವ್ಲಾಗರ್
ಪಾರ್ಟ್ನರ್ ಸಂಜಯ್ ಬ್ಲಾಗ್ಸ್ ಅಂತ. ಹಾಯ್ ಹಾಯ್. ಹಾ ಅದಕ್ಕೆ ಬರ್ಲಿ ಅಂತಾನೆ ನೋಡಿ ರೆಡಿ ಆಗಿದೆ. ಈರುಳ್ಳಿ ಯಾಕೆ ಮಾಡ್ತಿದ್ದಾರೆ ನಮ್ಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಬರೋರು ಖಂಡಿತ ಮಳೆ ಬಂದಾಗ ಬನ್ನಿ, ಚೆನ್ನಾಗಿದೆ. ಹಾಯ್ ತೋರ್ಸು ಫೇಸು, ಇಲ್ಲಿ ಬಂದಾಗ ನೋಡ್ತಾರೆ ನಿನ್ನ ಎಲ್ರು. ಹಾ ಬೈಲಿ ಅಲ್ಲಿ ಓಡೋಗ್ತಾನೆ ಗೈಸ್, ಬೈಲಿ. ಶೈ ನೇಚರ್. ಹಾಡು ಕೋಗಿಲೆಗೊಂದು ಕೂಗು ಕಾಗೆಯ ಗೂಡು, ನನ್ಗೆ ಯಾವ ಗೂಡು ಇಲ್ಲ. ಗಾಯ್ಸ್ ಫಿಶ್ ಇಸ್ ಕುಕಿಂಗ್, ಬೇಯ್ತಿದೆ. ಫುಲ್ ಖಾರ ಹೇಳಿದ್ದೀವಿ, ಯಾಕಂದರೆ ಈ ಮಳೆಗೆ ಖಾರ ತಿಂತಿದ್ರೆ ಆಹಾ ಆ ಅನುಭವನೇ ಬೇರೆ. ಸೊ ಅದಕ್ಕೇನೆ ವೇಟ್ ಮಾಡ್ತಾನೆ ಇದೀನಿ ತಿನ್ಬೇಕಂತ. ಹೇಗೆ ಅನಿಸ್ತೈತೆ? ಕಾಯ್ತಾ ಇದೀನಿ ನಾನು. ಬಿಸಿ ಬಿಸಿ ಚಳಿಗೆ ಬಿಸಿ ಬಿಸಿ ಮೀನ್ ಸಿಕ್ಕಿದ್ರೆ ಟೇಸ್ಟ್ ಮಾಡ್ಕೊಂಡು ತಿರ್ಗಾ ವಾಪಸ್ ಹೋಗೋಷ್ಟ ಎಷ್ಟೊತ್ತಾಗುತ್ತಾ ಗೊತ್ತಿಲ್ಲ. ಈ ಮಳೆ ಯಾವಾಗ ನಿಲ್ಲುತ್ತಾ ಗೊತ್ತಿಲ್ಲ. ಓಕೆ ನೋಡೋದು ಫಸ್ಟ್ ಬಿಸಿ ಬಿಸಿ ರೆಡಿ ಆಗ್ತಾ ಇದೆಯಲ್ಲ, ಆಗಿದ ತಕ್ಷಣ ತಿಂದು ಬ್ಯಾಟಿಂಗ್ ಮಾಡೋಣ ಒಂದು ರೌಂಡು. ಈ ಚಳಿಗೂ ಇದಕ್ಕೂ ಮಸ್ತಾಗಿ ಟೇಸ್ಟ್ ಆಗಿ ಖಾರವಾಗಿರ್ತದೆ. ಬರ್ತಾ ಬೇರೆ ಅಲ್ಲಿ ಬಿಸಿ ಬಿಸಿ ಬಜ್ಜಿ ಬೇರೆ ಮಾಡ್ತಾ ಇದ್ರು. ಬಿಸಿ ಬಜ್ಜಿ ಬೋಂಡ ಮಾಡ್ತಿದ್ರು ಗೈಸ್. ಮಳೆ ಬರ್ತಿತ್ತಲ್ಲ ಜೋರಾಗಿ, ಅಲ್ಲೇ ನಿಲ್ಸ್ಬಿಡೋಣ ಅನ್ಕೊಂಡ್ವಿ. ನೆಂದಿದೀವಿ, ಬರ್ಲೇಬೇಕು ಅಂತ ಬಂದಿದೀವಿ. ಸೊ ತಿನ್ಬಿಟ್ಟೆ ಹೋಗ್ಬೇಕು. ಇಲ್ಲಿ ಬೆಂಕಿ, ಈ ತವ ನೋಡ್ತಿದ್ರೆ ಊರ್ ನೆನಪಾಗ್ತಿದೆ. ಸೊ ನೆಕ್ಸ್ಟ್ ತಿಂಗಳು ಊರಿಗೆ ಹೋಗ್ಲೇಬೇಕು. ಊರ್ ನೆನಪಾಗ್ತಿದೆ ಗಾಯ್ಸ್. ಒಂದು 10 ಸೆಕೆಂಡ್ ಆ ಸೌಂಡ್ ಕೇಳಿಸ್ತದೆ, ಆ ಫಿಶ್ ಹೆಂಗೆ ಕುಕ್ ಆಗುತ್ತೆ ಅಂತ. ಹೇಗಿತ್ತು? ಸೂಪರ್ ಅಲ್ಲ? ಸೊ ಈ ಟೇಸ್ಟು ಆ ಸೌಂಡ್ಗಾದ್ರೂ ಬಂದು ತಿನ್ನಲೇಬೇಕು. ಮಸ್ಟ್ ವಿಸಿಟ್ ಅನ್ಬೋದು ಮಂಚಿನ ಬ್ರೀಡರ್ಗೆ. ಈ ಸೀಸನಲ್ಲಿ ಬರಲೇಬೇಕು. ಯಾರು ಕೆಂಗೇರಿ ಸುತ್ತಮುತ್ತ ಇರ್ತೀರೋ ಪ್ಲೀಸ್ ಬಂದು ವಿಸಿಟ್ ಮಾಡಿ. ಫ್ರೈ ಮತ್ತೆ ಮಸಾಲೆ ಹಾಕ್ತವ್ರೆ. ಸೊ ನಾವು ಖಾರ ಬೇಕಂದ್ವಿ, ಸೊ ಅದಕ್ಕೆ ಮಸಾಲೆ ಮತ್ತೆ ಆ್ಯಡ್ ಮಾಡ್ತೀವಿ. ಅವ್ರೆ ಟೇಸ್ಟ್ ಹೆಂಗಿರುತ್ತೆ ಅಂತ ತಿನ್ಬಿಟ್ಟು ಹೇಳ್ತೀನಿ. ಸೌಂಡ್ ಕೇಳಿ ಗಾಯ್ಸ್, ಸೌಂಡು. ಗಾಯ್ಸ್ ಫಿಶ್ ಬಂತು ನೋಡಿ ಗಾಯ್ಸ್. ನೋಡ್ತಿದ್ರೇನೆ ತಿನ್ಬೇಕು ಅನಿಸ್ತೈತೆ ಗಾಯ್ಸ್. ನೋಡಿ ಬಂದಿದೆ, ಟೇಸ್ಟ್ ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ ನೋಡಿ. ಚರ್ಮ ಈ ಥರ ಇತ್ತು. ಸಕ್ಕತ್ತಾಗಿದ್ದೀವಿ, ಸಕ್ಕತ್ತಾಗಿದ್ದೀವಿ. ಜಾಸ್ತಿ ಖಾರ ಹೇಳಿದ್ವಿ, ಸೂಪರ್ ಆಗಿದೆ. ಇದ್ರ ಮೇಲೆ ನಿಂಬೆಹಣ್ಣು ಇಟ್ಕೊಂಡು ಈರುಳ್ಳಿ ಇಟ್ಕೊಳ್ಳಿ ಜೊತೆಗೆ, ಯಾವಾಗಲೂ ಹಿಂಗೆ ಎತ್ಕೊಂಡು ಎಮ್ಮಿ. ಮಸ್ಟ್ ವಿಸಿಟ್ ಗೈಸ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಬನ್ನಿ. ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ, ಇಲ್ಲ ಫ್ಯಾಮಿಲಿ ಜೊತೆ ಬನ್ನಿ, ಯಾರ ಜೊತೆ ಆದರೂ ಬನ್ನಿ. ಒಟ್ಟಾಗಿ ತಿನ್ನಿ ಅಷ್ಟೇ. ಬದುಕಿದ್ದಾಗ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸಿಗ್ತೀನಿ ಗೈಸ್, ತಿಂದು ಗಾಯ್ಸ್. ಫೈನಲಿ ತಿಂದಾಯಿತು. ಸ್ಪೈಸಿಯಾಗಿ, ಖಾರವಾಗಿ ತುಂಬ ಚೆನ್ನಾಗಿತ್ತು. ಮಳೆ ಬೇರೆ ಜೋರಾಯ್ತು, ಹೋಗೋಣ ನನಗೆ.
ನೋಡೋಣ, ಇನ್ನು ವೇಟ್ ಮಾಡ್ಬಿಟ್ಟು ಹೋಗೋಣ. ಪಾರ್ಸಲ್ ಬೇರೆ ರೆಡಿ ಆಗಿದೆ ನೋಡಿ. ಏನೋ ಅನ್ಕೋಬೇಡಿ, ನಂಗೆ ತಿನ್ನಕ್ಕೆ ಬರೋದೇ ಹಿಂಗೆ. ಆದ್ರೂ ಫಿಶ್ ಇಷ್ಟ. ಅವ್ರು ನೋಡಿ ಹೆಂಗೆ ತಿಂದಿದ್ದಾರೆ. ಬನ್ನಿ ಇವಾಗ ಹ್ಯಾಂಡ್ ವಾಶ್ ಮಾಡಕ್ಕೆ ಹೋಗೋಣ. ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಮಳೆ ಜೋರಾಗ್ತಿದೆ. 6 ಗಂಟೆ ಆಯ್ತು. ಮನೆಗೆ ಹೋಗೋದು ಯಾವಾಗ ಗೊತ್ತಿಲ್ಲ. ನಮ್ಮಮ್ಮ ಬರೋಷ್ಟರಲ್ಲಿ ಹೋಗ್ಬಿಡ್ಬೇಕು ಮನೆಗೆ. ಬನ್ನಿ ಹ್ಯಾಂಡ್ ವಾಶ್ ಮಾಡೋಣ. ನ್ಯೂಸ್ ಪೇಪರಲ್ಲಿ ಕೈ ಒರೆಸ್ಕೊತಾ ಇದ್ದೀವಿ. ಬೆಂಕಿ ಕಾಯಿಸ್ಕೋಬೇಕು ಗಾಯ್ಸ್. ಚಳಿ ಹೊಡಿತೈತೆ, ಮತ್ತೆ ಮಳೆ ಜೋರಾಯ್ತು. 6 ಗಂಟೆ ಆದ್ರೂ ಈ ವೆದರು ಮಳೆ ಕಮ್ಮಿ ಆಗಿರಲ್ಲ. ಮಳೆ ಕಮ್ಮಿ ಆಗೈತೆ. ಇದು ಮೇಲೆ ಹೊಡಿತಾ ಇರ್ಬೇಕು ನಾವು. ಇಲ್ಲ ಇದ್ವಾ ಸೌಂಡ್ ಕೇಳಿಸ್ಕೊಳ್ಳಿ ಗೈಸ್. ಯಾರೆಲ್ಲ ಇಲ್ಲಿ ಬರ್ತೀರಾ, ಇವ್ ಅಣ್ಣನ ಶಾಪಿಗೆ ವಿಸಿಟ್ ಮಾಡಿ. ಇವ್ರ ಹೆಸರು ನೋಡಿ, ಇವ್ರನ್ನ ಮಾತಾಡಿಸ್ತೀನಿ. ಹಾಯ್ ಅಣ್ಣ, ನಿಮ್ಮ ಹೆಸರು? ರಾಮಮೂರ್ತಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 7 ವರ್ಷದಿಂದನಾ? ನಿಮ್ಮ ಅಂಗಡಿ ಹೆಸರು ಹೇಳ್ಬಿಡಿ ಒಂದ್ಸತಿ. ರಾಮು ಫಿಶ್ ಲ್ಯಾಂಡ್ ಅಂತ. ಇಲ್ಲೇ ಈ ಡೌನ್ ಇಳಿತಿದ್ದಂಗೆ ಡೈರೆಕ್ಟ್ ಸ್ಟ್ರೈಟಾಗಿ ಬಂದ್ಬಿಡಿ. ಅಣ್ಣ ಇರ್ತಾರೆ ಇಲ್ಲೇ, ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಗೆ ಚೆನ್ನಾಗಿ ಮಾಡಿಕೊಟ್ರು. ಥ್ಯಾಂಕ್ ಯು ಅಣ್ಣ. ಬೋರ್ಡು ತೋರಿಸ್ಬಿಡ್ತೀನಿ ಬನ್ನಿ. ಪಾರ್ಸಲ್ ಇಸ್ಕೊಂಡಿದ್ದೀನಿ. ಬನ್ನಿ ಗೈಸ್ ಹೋಗೋಣ. ರಾಮು ಫಿಶ್ ಲ್ಯಾಂಡ್ ಅಂತ ನೋಡ್ಕೊಬಿಡಿ ಬೋರ್ಡ್ನ. ಎಲ್ಲರೂ ಇಲ್ಲಿ ಬನ್ನಿ. ಈ ಹುಡುಗ ಇಲ್ಲೇ ಇದ್ದಾನೆ, ಆಯಿತಾ? ಬನ್ನಿ, ಟ್ರೈ ಮಾಡಿ ಹೆಂಗಿದೆ ಅಂತ ನನ್ನ ಕಮೆಂಟಲ್ಲಿ ಹೇಳಿ. ಟ್ರೈ ಮಾಡಿದ್ಮೇಲೆ ಸೊ ಮಳೆ ಕಡಿಮೆ ಆಗೈತೆ, ಮನೆಗೆ ಸೇರ್ಕೊಬಿಡ್ಬೇಕು. ಈಗ ನಮ್ಮಮ್ಮ ಅಷ್ಟೇ ಗೊತ್ತಿಲ್ದಂಗೆ ಬಂದಿದ್ದೀನಿ. ಬ್ಲಾಗ್ ಮಾಡೋಕ್ಕೋಸ್ಕರ ನಂತೆ ಬಂದೆ. ಸೊ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ಮೇಲೆ ಬ್ಲಾಗ್ಸ್ ಬರ್ತಾನೆ ಇರುತ್ತೆ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಹೇಗಿತ್ತು ಟೇಸ್ಟು ಹೇಳ್ಬಿಡಿ ಫೈನಲ್ ಆಗಿ. ಚೆನ್ನಾಗಿತ್ತು. ಓಕೆ, ಸ್ವಲ್ಪ ಇನ್ನೊಂದ್ಸೂರು ಇಂಪ್ರೂವ್ ಮಾಡಬೇಕಿತ್ತಾ? ಓಕೆ ಗೈಸ್, ಏನೋ ಇಂಪ್ರೂವ್ಮೆಂಟ್ ಮಾಡಬೇಕಿತ್ತಂತೆ. ಸೊ ಸಿಗೋಣ, ಬಾಯ್. ಅಂಟಿಲ್ ದಟ್, ಟೇಕ್ ಕೇರ್, ಸಿ ಯು. ಮೋಡದ ಒಳಗೆ ಹನಿಗಳ ಬಳಗ, ಒಂಟಿ ಕಾಲಲಿ ಕಾದು ನಿಂತಿದೆ ಭೂಮಿಗೆ ಬರಲು. ನನ್ನೊಳಗೊಳಗೆ